ಸದರಿ ಬರೆಯೋ ಸದರಿ ನನ್ನ ಹೆಂಡತಿ ಶ್ರೀಮತಿ ಸಿರಿ ಅವರಿಂದ ಒಂದು ಜೊತೆ ಬಳೆ, ಒಂದು ಜೊತೆ ಓಲೆ, ಒಂದು ನಕ್ಲೇಸನ್ನು ಪಡೆದು ಅದನ್ನು ಗಿರವಿ ಇಟ್ಟು 2.5 ಲಕ್ಷ ಹಣದಲ್ಲಿ ನನ್ನ ದುಡಿಮೆಗೆ ದಾರಿ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಬದಲಾಗಿ ಪ್ರತಿ ತಿಂಗಳು 2% ಬಡ್ಡಿ ರೂಪದಲ್ಲಿ 5,000 ರೂಪಾಯಿ ಕೊಡುತ್ತೇನೆ. ಹಾಗೂ 1 ವರ್ಷದ ಒಳಗೆ ಒಡವೆಗಳನ್ನು ಬಿಡಿಸಿಕೊಳ್ಳುತ್ತೇನೆ. ಸಾಕು, ಇಷ್ಟ ಅಲ್ವಾ? ಇರಪ್ಪ, ಇನ್ನೂ ಇದೆ. ಬರೀ ನಾ ಹೇಳ್ತೀನಿ. ಒಡವೆಗಳು ಗಿರವಿ ಇಟ್ಟ ನಂತರ ಮಧ್ಯೆ ಯಾವಾಗಲಾದರೂ ಶುಭ ಕಾರ್ಯಕ್ಕೆ ಒಡವೆಗಳು ಬೇಕಾಗಿದ್ದಲ್ಲಿ 1 ವಾರದ ಮಟ್ಟಿಗೆ ಅದನ್ನು ಬಿಡಿಸಿಕೊಡುವುದು ನನ್ನ ಜವಾಬ್ದಾರಿ. ಆಯ್ತಾ? ಆಯ್ತು. ಇನ್ನು ನಿನ್ನ ಸೈನ್ ಬೀಳ್ತಾ ಇದ್ದ ಹಾಗೆ ಬಡ್ಡಿ ಲೆಕ್ಕಾಚಾರ ಶುರು. ಓ, ಹಾಗಾದ್ರೆ ನಾನು ಈಗಲೇ ಕಾರ್ ತರಬೇಕು, ಇಲ್ಲಾಂದ್ರೆ ಬಡ್ಡಿ ಕಟ್ಟಕ್ಕಾಗದೆ ಮರ್ಯಾದೆ ಹೋಗುತ್ತೆ ನಂದು. ತಾತ, ಈಗಲೇ ಒಡವೆನ ಗಿರ್ವಿ ಇಟ್ಟು ಬರ್ತೀನಿ. ಅಣ್ಣ ಇರು, ನೀನು ಈ ಒಡವೆನ ಗಿರ್ವಿ ಇಡಕ್ಕೆ ಹೋಗೋ ಹಾಗಿಲ್ಲ. ಇದು ಮೌನ ಭಾಷೆನಾ? ಕೆಲವೊಂದನ್ನು ಮಾತಲ್ಲಿ ಹೇಳೋಕ್ಕಾಗದೇ ಇದ್ದಾಗ ಮೌನ ಭಾಷೆನೇ ಚೆನ್ನಾಗಿರುತ್ತೆ. ಮತ್ತೆ ಕವಿ ಆದ್ರ? ಇಲ್ಲ, ಇವತ್ತು ಏನೋ ಒಂಥರ ನಿರಾಳ ಅನಿಸ್ತಿದೆ ಮನಸ್ಸು. ಇಷ್ಟು ದಿನ ನನ್ನ ಮಗನ ಮದುವೆ ನಿಲ್ಲೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ಪಾಪ ಪ್ರಜ್ಞೆ ದಿನ ನನ್ನನ್ನು ಕಾಡ್ತಾ ಇತ್ತು. ಎಷ್ಟೇ ಹಗುರ ಆಗಬೇಕು ಅಂತ ಅಂದ್ಕೊಂಡ್ರೂ ಮನಸ್ಸು ಮತ್ತಷ್ಟು ಭಾರನೇ ಆಗ್ತಿತ್ತು. ಆದರೆ ಇವತ್ತು ತುಂಬ ಸಮಾಧಾನ ಅನಿಸ್ತಿದೆ. ಯಾವುದೇ ಗಾಯ ಮಾಯೋದಕ್ಕೂ ಸ್ವಲ್ಪ ಸಮಯ ಬೇಕಲ್ವಾ ಮಾಧವ್ ಅವರೇ? ಇವತ್ತು ಅಭಿಮುಖ ನೋಡ್ತಾ ಇದ್ರೆ ತುಂಬ ಖುಷಿ ಆಗೋದು. ನಾನು ಈ ಮನೆಗೆ ಬಂದಮೇಲೆ ಇವತ್ತೇ ಮೊದಲನೇ ಸಲ ಅಭಿಮುಖದಲ್ಲಿ ಇಷ್ಟೊಂದು ಖುಷಿ ನೋಡಿದ್ದು. ಎಲ್ಲ ನಿಮ್ಮಿಂದನೇ ತುಳಸಿಯವರೇ. ಏನೋ ಮ್ಯಾಜಿಕ್ ಮಾಡಿಬಿಡ್ತೀರ ಅಲ್ವಾ? ಒಳ್ಳೆತನ ಯಾವತ್ತೂ ಗೆಲ್ಲುತ್ತೆ ಅನ್ನೋ ಮಾತಿನ ಮೇಲಿನ ನಂಬಿಕೆ ನಿಮ್ಮನ್ನು ನೋಡಿದ ಮೇಲೆ ಜಾಸ್ತಿ ಆಗ್ತಿದೆ. ಕಾಲ ಕೂಡು ಬಂದಿತ್ತು ಅನಿಸುತ್ತೆ. ಇದರಲ್ಲಿ ನಂದೇನೂ ಇಲ್ಲ. ನೀವು ಮಾಡಿಲ್ಲ ಅನ್ನೋದು ನಿಮ್ಮ ಒಳ್ಳೆ ಗುಣ. ಹಾಗಂತ ನಿಮ್ಮಿಂದ ನಮಗಾಗಿರೋ ಉಪಕಾರಕ್ಕೆ ನಾವು ಕೃತಜ್ಞತೆ ಹೇಳದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ. ಥ್ಯಾಂಕ್ಸ್ ತುಳಸಿಯವರೇ. ಫ್ರೆಂಡ್ಶಿಪ್ಪಲ್ಲಿ ಹೌದೌದು, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಆದರೆ ತುಂಬ ಖುಷಿಯಾದಾಗ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಥ್ಯಾಂಕ್ಸ್ ಹೇಳ್ಬೋದು. ಒಂದಂತೂ ಸತ್ಯ ತುಳಸಿಯವರೇ, ನಿಮ್ಮಿಂದ ನನ್ನ ಮಗ ನನಗೆ ವಾಪಸ್ ಸಿಗುವಾಗಾಯಿತು. ನಾನು ಕಳ್ಕೊಂಡಿದ್ದೆಲ್ಲ ನನಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಆದರೆ ನೀವೀ ಮನೆಗೆ ಬಂದು ನಿಮ್ಗೇನೂ ಸಿಗದೇ ಇದ್ದರೂ ನಮ್ಮೆಲ್ರಿಗೂ ಏನೋ ಸಿಗೋ ಹಾಗೆ ಮಾಡಿದ್ದೀರ. ನನಗೆ ನೀವು ಸಿಕ್ಕಿದ್ದೀರಲ್ಲ, ಕೊನೆಗೂ ಅಭಿ ಮದುವೆ ನಿಶ್ಚಯ ಆಯಿತು. ಇನ್ನು ಒಂದೊಂದೇ ಕೆಲಸ ಶುರು ಆಗತ್ತೆ. ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ತಕ್ಷಣ ಕೆಲಸ ಶುರು ಮಾಡೋಣ ಅಲ್ವಾ? ಅಪ್ಪಣೆ ಮೇಡಮ್.
ಯಾಕೆ ಯಾಕೆ ಹೋಗ್ಬಾರ್ದು? ಇವತ್ತು ಶುಕ್ರವಾರ ಅಣ್ಣ. ಮನೆಗೆ ಲಕ್ಷ್ಮಿ ಬರೋ ದಿವಸ ಮನೇಲಿರೋ ಒಡವೆನ ಯಾರಾದ್ರೂ ತಗೊಂಡು ಹೋಗ್ತಾರ? ಹೀಗೆಲ್ಲ ಮಾಡಿದ್ರೆ ಮನೆಗೆ ದರಿದ್ರ ಸುತ್ಕೊಳ್ಳುತ್ತೆ. ನೇಗದೆ ಬಿತ್ತು. ಮನೆಗೆ ದಾರಿದ್ರ್ಯ ಸುತ್ಕೊಳ್ಳುತ್ತೆ ಅನ್ನೋದಾದ್ರೆ ನೀನು ಹುಟ್ಟಿದಾಗಲೇ ಸುತ್ಕೋಬೇಕಾಗಿತ್ತು. ಆಗಲೇ ಸುತ್ಕೊಳ್ಳಿಲ್ಲ, ಇನ್ನು ಈಗ ಸುತ್ಕೊಳ್ಳುತ್ತಾ? ತಾತ ತಮಾಷೆ ಮಾಡ್ಬೇಡ. ಮನೇಲಿರೋ ಒಡವೆನ ಶುಕ್ರವಾರ ಗಿರವಿ ಇಡೋದು ಒಳ್ಳೇದಲ್ಲ. ಲೇ, ನೀನೇನೋ 7 ಮಾತು ಕೇಳ್ಕೊಂಡು ಕೂತಿದ್ದೀಯ. ತಗೊಂಡು ಹೋಗು, ಒಳ್ಳೇದು ಮಾಡೋಕೆ ಹೊರಟಿದ್ದೀಯ. ಯಾವ ವಾರ ಆದರೆ ಹೋಗ್ಲಿ ಬಿಡಿ ತಾತ, ಇವತ್ತೊಂದು ದಿನ ಕಾಯೋಣ. ಒಳ್ಳೇದು ಮಾಡೋಕೆ ಹೊರಟಾಗ ಯಾರು ಏನು ಹೇಳಿದ್ರು ಕೇಳೋದ ಅನ್ಸುತ್ತೆ. ನನ್ನ ಮೊದಲೇ ಗ್ರಾಚಾರ ಬೇರೆ ಸರಿ ಇಲ್ಲ. ನೀವೇನು ಸಮರ್ಥ್ ಈ ಸಂಧ್ಯಾ ಮಾತು ಕೇಳ್ಕೊಂಡು? ಪರವಾಗಿಲ್ಲ, ಇವತ್ತೊಂದಿನ ತಾನೇ, ನಾಳೆ ಬೆಳಗ್ಗೆ ಹೋಗಿ ಗಿರ್ವಿ ಇಡ್ತೀನಿ. ಆಯ್ತು, ನಿನ್ನಿಷ್ಟ. ಹೊಸು ತೋ ಜೋಪಾನವಾಗಿತ್ತಿಡು. ಸೋಗಲಾಡಿ, ನಮ್ಮ ದಂಡಪಿಂಡ ಅವನ ಜೀವನದಲ್ಲಿ ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂತಂದರೆ ನಿನ್ನನ್ನು ಕಟ್ಕೊಂಡಿದ್ದು. ನೀನು ನಿನ್ನ ಗಂಡನಿಗೋಸ್ಕರ ನಿನ್ನ ಒಡವೆಗಳನ್ನು ಗಿರ್ವಿ ಇಡ್ತಾ ಇದ್ದೀಯ. ಇಂಥ ಒಳ್ಳೆ ಮನಸ್ಸು ಎಲ್ಲ ಹೆಣ್ಮಕ್ಳಿಗೂ ಇರೋದಿಲ್ಲ. ಅದಕ್ಕೆ ಸೋಗಲಾಡಿ, ನಾನು ಯಾವಾಗಲೂ ಹೇಳೋದು, ನೀನು ನಮ್ಮ ತುಳಸಿ ಪ್ರತಿರೂಪ ಅಂತ. ಮನೆ ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ವ ತಾತ? ಹೌದಮ್ಮ, ನಿನ್ನಂಥವಳು ಒಬ್ಳಿದ್ರೆ ಮನೆ ಬೆಳಗುತ್ತೆ. ಅದೇ ನಿನ್ನ ಎದುರಿನಲ್ಲಿ ಕೂತಿದ್ದಾಳು ನೋಡು, ಅಂಥವಳು ಏನಾದರೂ ಇದ್ದರೆ ಮನೆಗೆ ಬೆಂಕಿ ಹತ್ಕೊಂಡು ಉರಿದು ಹೋಗುತ್ತೆ. ತಾತ, ನೀನ್ ಯಾವಾಗ್ಲೂ ನನ್ನ ಕಾಲು ಎಳಿಬೇಡ. ನಾನೇನು ಕಾಲು ಎಳೀತಾ ಇಲ್ಲ, ಸತ್ಯಾನ ಹೇಳ್ತಿದ್ದೀನಿ. ತನ್ನ ಗಂಡನ ಸ್ವಾಭಿಮಾನನ ಉಳಿಸೋದಕ್ಕೆ ಹೆಂಡತಿಯಾದವಳು ತನ್ನ ಒಡವೆಗಳನ್ನು ಗಿರ್ವಿ ಇಡೋದಕ್ಕೆ ಸಿದ್ಧವಾಗಿದ್ದಾಳೆ. ಇದು ಒಂದು ಹೆಣ್ಣಿನ ಲಕ್ಷಣ. ಪ್ರಸಾದ್, ನಿನ್ನ ಹೆಂಡತಿ ಯಾವತ್ತಾದರೂ ಈ ಥರದ್ದು ಒಂದು ಕೆಲಸ ಮಾಡಿದ್ಲಾ? ಚೆನ್ನಾಗಿ ಕೇಳಿದ್ರಿ ತಾತ. ಅವಳು ಒಡವೆ ನನಗೆ ಕೊಡೋದಿರಲಿ, ಒಂದು ಅಂಗಡಿ ಒಡವೆ ಅಷ್ಟು ನನಗೆ ಅವಳು ಕೊಡಿಸಿದ್ರು ಅವಳು ಆಸೆಂದು ಮುಗಿಯೋದೇ ಇಲ್ಲ. ಸಾಕು, ಸುಮ್ಮನೆ ಇರ್ತೀರಾ? ನನ್ನ ಕತೆ ನಂಗಾಗಿದೆ. ಇವ್ರದೊಂದು ಇವತ್ತೇನೋ ಬಚಾವಾದೆ, ನಾಳೆ ಏನಪ್ಪ ಮಾಡೋದು? ಏಯ್ ಸುಮ್ಮಿರೆ. ಅಯ್ಯೋ, ಇನ್ನು ಎಷ್ಟು ದಿನ? ಇನ್ಮೇಲೆ ನಾನು ನಿನ್ನ ರೇಗ್ಸಕ್ಕೆ ಆಗಲ್ಲಪ್ಪ. ಇನ್ಮೇಲೆ ಇವನ್ನ ರೇಗಿಸ್ಬೇಕು ಅಂದರೆ ದೀಪಿಕನ ಹತ್ರ ಪರ್ಮಿಷನ್ ತೊಗೋಬೇಕಾಗತ್ತೆ. ಸುಮ್ಮನಿರು ಬ್ರೋ, ಇನ್ನೂ ಮದುವೆಗೆ ಎಷ್ಟು ದಿನ ಕಾಯಬೇಕು ಏನೋ. ಅಯ್ಯೋ ನೋಡಪ್ಪ, ನಮ್ಮ ಹುಡುಗಂಗೆ ಎಷ್ಟು ಅರ್ಜೆಂಟು ಅಂತ. ಇದ್ಯಾವುದೋ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಕನಸಿನ ಥರ ಎಲ್ಲ ಆಗೋಯ್ತು. ಇನ್ನೇನು ಮದುವೆನೂ ಆಗ್ಬಿಡತ್ತೆ. ಹೋಪ್ಸು. ಅಮ್ಮ ಗಮ್ ಅಂತಿದೆ, ಏನು ಮಾಡಿದ್ದೀರಾ? ಇವತ್ತಿನ ಖುಷಿಗೆ ಸಕ್ಕರೆ ಪೊಂಗಲ್ ನಾನು ಮಾಡಿದ್ದಲ್ಲ, ಮಾಧವ್ ಅವರು. ವಾವ್, ಸೂಪರ್. ಭಾವ, ಇವರು ನಿದ್ದೆ ಮಾಡಿದ್ರಲ್ವಾ? ಆಗಲೇ ನಿದ್ದೆ ನಿದ್ದೆ ಅಂತಿದ್ರು, ಅದಕ್ಕೆ ಬಿಟ್ಟು ಬಂದೆ. ಇಲ್ಲ ಶಾರ್ವರಿ, ಅವನಿಗೆ ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಅನಿಸುತ್ತೆ. ನಾನು ಸುಮ್ಮನೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ, ನಾನು ಬರ್ತೀನಿ ಅಂದ. ಚಿಕ್ಕಪ್ಪ, ನಮ್ಮ ಜೊತೆನೂ ಸ್ವಲ್ಪ ಊಟ ಮಾಡಿ. ತುಳಸಿಯವರೇ, ಇವನಿಗೆ ಸ್ವಲ್ಪ ಸಕ್ಕರೆ ಪೊಂಗಲ್ ಕೊಡ್ತೀರಾ? ನಾನೇ ತಿನ್ನಿಸ್ತೀನಿ. ಮಹೇಶ, ಸಕ್ಕರೆ ಪೊಂಗಲ್. ಚಿಕ್ಕಮ್ಮ,
ಚಿಕ್ಕಪ್ಪ ಎಲ್ಲರ ಜೊತೆ ಆಚೆ ಬಂದು ಕೂರಕ್ಕೆ ಶುರು ಮಾಡಾದ್ಮೇಲೆ ಇಷ್ಟೊಂದು ಇಂಪ್ರೂವ್ ಆಗಿರೋದು ಅಲ್ವಾ? ಹೌದು. ನಾನು ಚಿಕ್ಕವನಿದ್ದಾಗ ಚಿಕ್ಕಪ್ಪನ ಜೊತೆನೇ ಇರ್ತಿದ್ನಂತೆ. ಚಿಕ್ಕಪ್ಪ ಪೂರ್ತಿ ಹುಷಾರಾಗ್ಬಿಟ್ರೆ ನನ್ನ ಮದ್ವೆಲಿ ಚೆನ್ನಾಗಿ ಓಡಾಡ್ಬೋದಿತ್ತು. ದೇವ್ರ ದಯದಿಂದ ನೀನು ಅನ್ಕೊಂಡಿದ್ದಾದ್ರೆ ಸಾಕು. ಮಕ್ಕಳು ತುಂಬ ಒಳ್ಳೆಯವರು. ಕೆಟ್ಕಂಡು ಬಿತ್ತು ರೀ. ಶಾರ್ವರಿ ಇರು. ಅವನು ಮಾತಾಡ್ತಿದ್ದಾನಲ್ವಾ, ಅವನಿಗೇನೋ ಹೇಳಬೇಕು ಅಂತ ಅನಿಸ್ತಿದೆ ಅನಿಸುತ್ತೆ. ಇಲ್ಲ ಬಾಬಾ, ಒಂದೊಂದ್ಸತಿ ಇವರು ಅಸಂಬದ್ಧ ಮಾತಾಡ್ತಾರೆ. ಪರವಾಗಿಲ್ಲ ಶಾರ್ವರಿ, ನಾವೆಲ್ಲ ಮನೆಯವರೇ ಅಲ್ವಾ. ಅವನು ಏನು ಮಾತಾಡಿದ್ರೂ ನಡೆಯುತ್ತೆ. ಅವನು ಮಾತಾಡ್ತಾನೆ ಅನ್ನೋದೇ ಖುಷಿ. ಅಸಂಬದ್ಧ ಆದರೂ ಪರವಾಗಿಲ್ಲ. ನಾವೆಲ್ಲ ಕಾರಲ್ಲಿ ಹೋಗ್ತಿದ್ವಿ. ಮುಂದಕ್ಕೆ ಹೇಳಿ ಚಿಕ್ಕಪ್ಪ. ನಾವೆಲ್ಲ ಕಾರಲ್ಲಿ ಹೋಗ್ತಿದ್ವಿ, ಆಮೇಲೆ ಆಗ ರೀ ರೀ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹೇಳಿದ್ದು, ಇವ್ರು ಎಕ್ಸೈಟ್ ಆದರೆ ನನಗೆ ಭಯ ಆಗುತ್ತೆ ಅಂತ. ದಯವಿಟ್ಟು ಮತ್ತೇನು ಕೇಳಬೇಡಿ. ಇವ್ರು ಹೀಗೆ ಆಡೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಚಿಕ್ಕಮ್ಮ, ಹಾಗೆಲ್ಲ ಭಯ ಪಡಬೇಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಿಕ್ಕಮ್ಮ. ಅವ್ರು ಹುಷಾರಾಗ್ತಿದಾರಲ್ವಾ? ರಿಕವರ್ ಆಗೋ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೀಗಾಗತ್ತೆ ಅನ್ಸುತ್ತೆ. ಅವ್ರು ಡೈಲಿ ನಮ್ಮ ಜೊತೆ ಟೈಮ್ ಕಳೀತಾ ಎಲ್ಲದೂ ನೆನ್ಪು ಮಾಡಿಕೊಂಡು ಹುಷಾರಾಗ್ತಾರೆ. ಹೌದು, ಇನ್ನೇನು ಮದುವೆ ಹತ್ರ ಬರ್ತಿದೆ. ಈ ಟೈಮ್ನಲ್ಲಿ ಚಿಕ್ಕ ಮಾವ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ರೆ ಅವ್ರಿಗೂ ಬದಲಾವಣೆ ಕಾಣುತ್ತೆ, ಬೇಗ ಹುಷಾರಾಗ್ತಾರೆ. ಚಿಕ್ಕಮ್ಮ, ನೀವು ಹೀಗೆ ಡಲ್ಲಾಗಿರಬೇಡಿ. ಚಿಕ್ಕಪ್ಪ ಸ್ಟೇಜ್ ಬೈ ಸ್ಟೇಜ್ ಹುಷಾರಾಗ್ತಿದ್ದಾರೆ. ನೀವು ಮಂಕಾಗಿದ್ರೆ ನನಗೂ ಬೇಜಾರಾಗುತ್ತೆ. ನನ್ನ ಮದುವೆ ಮುಗಿಯೋವರೆಗೂ ನೀವು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಖುಷಿಯಾಗಿರ್ಬೇಕು. ಖಂಡಿತ ಅಭಿ, ನಿಮ್ಮ ಮದುವೆ ಆಗ್ತಿದೆ ಅನ್ನೋದೇ ನನಗೆ ತಡ್ಕೊಳಕ್ಕಾಗದೆ ಇರೋಷ್ಟು ಖುಷಿ ಆಗ್ತಿದೆ. ಎಲ್ಲದನ್ನು ನಾನೇ ನೋಡಿಕೊಳ್ಬೇಕು ಅನ್ನಿಸ್ತಿದೆ. ಆದರೆ ಆಫೀಸು ಇವರು ಅಂತ ನಿನ್ನ ಮದುವೆಯಲ್ಲಿ ಇನ್ವಾಲ್ವ್ ಆಗೋಕ್ಕಾಗುತ್ತೋ ಇಲ್ವೋ ಬೇಜಾರು ಮಾಡ್ಕೋಬೇಡ. ಆದರೆ ಯಾವುದೇ ಟೈಮಲ್ಲೂ ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕೋ ಅದನ್ನು ನಾನು ಮಾಡ್ತೀನಿ. ಅದು ಹೇಗಾಗತ್ತೆ ಚಿಕ್ಕಮ್ಮ? ಅಭಿ ಅವನೇ ಕೇಳ್ತಿದ್ದಾನಲ್ವಾ. ನೀವು ಆಫೀಸ್ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಹೌದು, ಮಹೇಶನ್ನ ಪೂರ್ಣಿನೂ ತುಳಸಿಯವರು ನೋಡ್ಕೋತಾರೆ. ಅಯ್ಯೋ, ಅದು ಹೇಗಾಗುತ್ತೆ? ನನಗೇನೋ ನಾನು ಅವ್ರ ಜೊತೆಯಲ್ಲಿ ಇದ್ರೇ ಸಮಾಧಾನ. ನಿನ್ನ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ ಶಾರ್ವರಿ. ಆದರೆ ಅಭಿ ಮದುವೆ ಮುಗಿಯೋರ್ಗಷ್ಟೇ ಆಗ್ಬೋದಲ್ಲ ತುಳಸಿಯವರೇ? ಖಂಡಿತ. ಇಷ್ಟು ದಿನ ಮನೆ ಕಷ್ಟದಲ್ಲಾಗಿದೆಯಾ, ಈಗ ಸಂಭ್ರಮದಲ್ಲಿ ನೀನಿರಬೇಕು ಶಾರ್ವರಿ. ಮಹೇಶನ ಜವಾಬ್ದಾರಿ ತುಳಸಿಯವ್ರಿಗೆ ಬಿಡು. ಹೌದು ಶಾರ್ವರಿ ಅವರೇ, ಇವರು ನೋಡ್ಕೊಳ್ಳೋದಕ್ಕೆ ನನಗೇನು ಬೇಜಾರಿಲ್ಲ. ಖುಷಿಯಿಂದ ನೋಡ್ಕೋತೀನಿ. ನನಗೂ ಖುಷಿ. ನೋಡಿದ್ಯಾ, ಅವನೇ ಹೇಳಿಬಿಟ್ನಲ್ಲ. ಅವನು ಹೇಳಿದ್ಮೇಲೆ
ಮುಗೀತು. ಮದುವೆ ಮನೆ. ಹೌದು ಮಹೇಶ, ಮದುವೆ ಮನೆ. ಅಪ್ಪ, ಕೊನೆಗೂ ನನ್ನ ತಮ್ಮ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ. ಪೊಂಗಲ್. ಅರೆ ಹೌದು ಹೌದು, ಅದಕ್ಕೇನಂತೆ, ಕೊಡ್ತೀನಿ ತಗೋ. ಜನಾರ್ದನ್ ಯಾಕೆ ಹಂಗೆ ಮಾಡ್ದ? ಅಥವಾ ಅವನ ಮಗಳೇ ಟ್ರ್ಯಾಕ್ ಬದಲಾಯಿಸಿದ್ಲ? ಅಂದರೆ ಅವಳು ಅವನ ಕಂಟ್ರೋಲಲ್ಲಿ ಇಲ್ಲ ಅಂತಾಯ್ತು. ಹಲೋ. ನೀವು ನನಗೆ ಹೇಳಿದ್ದೇನು, ನಿಮ್ಮ ಮನೆಯಲ್ಲಿ ಆಗಿದ್ದೇನು? ಈ ಶಾರ್ವರಿ ಜೊತೆನೇ ಡಬಲ್ ಗೇಮಾ? ರೀ, ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವು ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡಿ. ಅಲ್ಲ ರೀ, ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೆ ತಾನೆ, ಅದಕ್ಕಷ್ಟು ಒಳ್ಳೆ ಐಡಿಯಾನು ಕೊಟ್ಟಿದ್ದೆ. ನೀವು ಹೇಳಿದ ಹಾಗೆ ನನ್ನ ಮಗಳಿಗೆ ಹೇಳಿ ಹೆದರ್ಸಿದ್ದೆ. ಅವಳು ಒಪ್ಕೊಂಡಿದ್ಲು. ಅಭಿ ಇದರಿಗೆ ಅವಳ ಮನಸ್ಸಲ್ಲಿ ಅವನಿಲ್ಲ ಅಂತ ಹೇಳ್ತೀನಿ, ಅವಮಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಡಿವೋರ್ಸ್ ವಿಷಯಕ್ಕೂ ಆ ವಿಷಯನ ಅವಳು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಎಲ್ಲ ಮನಜಾ ಮಾಡಿದ್ದು. ಅವಳು ತುಳಸಿ ನೋಡಿ ತುಂಬಾ ಅಧಿಕ ಪ್ರಸಂಗ ಕಲ್ತಿದ್ದಾಳೆ. ಅವರಿಬ್ರು ಸಂಬಂಧಿಕರಾದ್ರೆ ನನ್ನ ಮನೆನೇ ಮುಳುಗಿಸ್ಬಿಡ್ತಾರೆ. ಓಹೋ, ಅಂದ್ರೆ ಆ ತುಳಸಿ ಏನು ಅಂತ ನಿಮಗೂ ಅರ್ಥ ಆಯ್ತಾ? ಹೌದು. ಇಷ್ಟೆಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮನೆಗೆ ಕೊಡ್ಕೊಡ್ದು ಅನಿಸ್ತಿದೆ. ಆದ್ರೆ ಏನು ಮಾಡೋದು, ಇವತ್ತೆಲ್ಲ ಬಂದು ಸಂಭ್ರಮ ಪಟ್ಟು ಹೋದ್ರಲ್ಲ. ಇಷ್ಟಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ ಜನಾರ್ದನ್? ನಿಜವಾದ ಯುದ್ಧ ಯಾವಾಗ ನಡೆಯುತ್ತೆ ಗೊತ್ತಾ? ಎದುರಾಳಿ ಗೆದ್ದ ಅಂತ ಮೈ ಮರ್ತಾಗ. ಅಂದ್ರೆ ಇನ್ನೂ ನಮ್ಗೆ ಈ ಮದುವೆ ತಪ್ಪಿಸೋ ಅವಕಾಶ ಇದೆ ಅಂತೀರಾ? ಗಟ್ಟಿ ಮೇಳ ಅಂತ ಹೇಳಿ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟು ಬೀಳೋವರೆಗೂ ಟೈಮ್ ಇದೆ. ಮುಂದೆ ನಾವು ಹಾಕೋ ಬಾಂಬಿಗೆ ಅವ್ರು ಯಾರು ಚೇತರಿಸ್ಕೋಬಾರ್ದು. ನನಗೆ ಅರ್ಥ ಆಗಲಿಲ್ಲ. ಹೊಟ್ಟೆ ಹಸಿತಿದೆ. ತಾತ ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ಬಚ್ಚಿಟ್ಟಿದ್ದಾರೆ. ಎಂತ ಮುತ್ಕಾನೋ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನಿಜ ಹೇಳು, ಸಮರ್ಥ್ ಒಡವೆ ತಗೊಂಡೋಗ್ಬೇಕಾದ್ರೆ ನೀನು ಯಾಕೆ ಬೇಡ ಅಂದೆ? ಅದು ಆಗ್ಲೇ ಹೇಳಿದ್ನಲ್ಲ, ಇವತ್ತು ಶುಕ್ರವಾರ ಅಂತ. ಸಂಧ್ಯಾ, ನಿನ್ನ ನಾಟಕನ ನಿಮ್ಮ ಮನೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಅಯ್ಯೋ ದೇವ್ರೆ, ಇದ್ರಲ್ಲಿ ನಾಟಕ ಏನ್ ಬಂತು? ನಮ್ಮನೆಯಿಂದ ಶುಕ್ರವಾರ ಸಂಜೆ ಮನೆ ಬಿಟ್ಟು ಬಂದ್ಯಲ್ಲ, ಅವಾಗ ವಾರ ಯಾವುದು ಅಂತ ನೆನಪಿರ್ಲಿಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೋಡು, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ. ನಿಜ ಹೇಳು, ಏನು ಮಾಡಿದ್ಯಾ? ಅಯ್ಯ, ನಾನೇನ್ರಿ ಮಾಡಿದ್ದೀನಿ? ಅದನ್ನೇ ನಾನು ನಿನ್ನ ಕೇಳ್ತಾ ಇರೋದು, ಹೇಳು. ನಿಜವಾಗ್ಲೂ ಹಾಗೆಲ್ಲ ಏನಿಲ್ಲ ಪ್ರಸಾದ್. ಹೇಳ್ತೀಯ ಇಲ್ವಾ? ಇವತ್ತು ಸತ್ಯ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನನ್ನ ಮೇಲೆ ಆಣೆ ಹಾಕಿದ್ರು ನೀನು ಸತ್ಯ ಹೇಳ್ತೀಯ ಅಂತ ಅನ್ನೋಕ್ಕಾಗಲ್ಲ. ನಿನ್ನ ಮೇಲೆ ಆಣೆ, ಹೇಳು. ಅದು ಪ್ರಸಾದ್, ಹೇಳು. ಅದು ಅಣ್ಣ ತಗೊಂಡು ಹೊರಟಿದ್ನಲ್ಲ, ಆ ಒಡವೆ ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ನಕಲಿ. ಏನು ಹೇಳ್ತಾ ಇದೆಯಾ? ನಿನಗೆ ಹೆಂಗೆ ಗೊತ್ತದು ನಕಲಿ ಅಂತ? ಯಾಕಂದ್ರೆ ಅದನ್ನ ನಾನೇ ಬಳಸ್ಕೊಂಡ್ಬಿಟ್ಟೆ. ಥೂ, ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ ನಿನಗೆ? ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ನನಗೆ. ರೀ, ಅದು ಮಾತಾಡಬೇಡ ನೀನು. ನಾಳೆ ಹೇಗೆ ಇವ್ರಿಗೆಲ್ಲ ನಾನು ಮುಖ ತೋರಿಸ್ಲಿ? $1.25 ಕೋಟಿ ಲಾಸ್.
ಅದು ಹೇಗಾಯ್ತು ಅಭಿ? ಈ ಪ್ರಾಜೆಕ್ಟ್ನ ಅಭಿನ ಹ್ಯಾಂಡಲ್ ಮಾಡ್ತಿದ್ದ ಚಿಕ್ಕಮ್ಮ, ಅದಕ್ಕೆ ನಾವು ತಲೆ ಹಾಕಕ್ಕೆ ಹೋಗಿಲ್ಲ. ಎಲ್ಲೋ ಏನೋ ಮಿಸ್ ಆಗಿದೆ. ಏನಾಯ್ತು ಅಭಿ? ಅಯ್ಯೋ ಚಿಕ್ಕಮ್ಮ, ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಂತ ಸ್ವಲ್ಪ ಅಗ್ರೆಸಿವ್ ವೇಲ್ ಹೋದೆ. ಒಂದ್ಸಲ ಅಭಿ ಹತ್ರ ಇನ್ಪುಟ್ಸ್ ತಗೋಬೇಕಿತ್ತು ತಾನೆ? ಯಾವಾಗಲೂ ಅವನ ಮೇಲೆ ಡಿಪೆಂಡ್ ಆಗಿರೋಕ್ಕಾಗುತ್ತಾ? ಸರಿ, ಈಗೇನು ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಕ್ಲೈಂಟ್ಸ್ ಹತ್ರ ಮಾತಾಡಿ ನೋಡಿ. ನಾನು ಮಾತಾಡಿದ್ರೆ ಉಲ್ಟಾ ಮಾತಾಡ್ತಾರೆ ಚಿಕ್ಕಮ್ಮ. ನೀವೇನಾದರೂ ಮಾಡಬೇಕು. ಉಲ್ಟಾ ಏನಕ್ಕೆ ಮಾತಾಡ್ತಾನೆ? ನಾನೊಂದು ಪ್ಲ್ಯಾನ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕ್ಲೈಂಟ್ಸು ನಾವು ಹೇಳ್ದಕ್ಕೆ ಕೇಳಬೇಕು. ಹಾಗೆ ಮಾಡೋಣ. ಎಲ್ಲಿಗೆ ತಿಂಡಿ? ಮಹೇಶ್ ಅವ್ರಿಗೆ. ನೀವೇನೋ ಆಫೀಸ್ ಕೆಲಸದಲ್ಲಿದ್ದೀರಲ್ಲ, ಅದಕ್ಕೆ. ಆಫೀಸ್ ಕೆಲಸದಲ್ಲಿದ್ದರೂ ನನ್ನ ಗಂಡಂಗೆ ತಿಂಡಿ ಕೊಡದೇ ಇರುವಷ್ಟು ಬ್ಯುಸಿ ಏನಿಲ್ಲ. ಕೊಡಿಲಿ, ನಾನೇ ಕೊಡ್ತೀನಿ. ಇಟ್ಸ್ ಓಕೆ ಚಿಕ್ಕಮ್ಮ, ಅವ್ರು ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ನೀವು ಇಲ್ಲೇನೋ ಮಾತಾಡ್ತಿದ್ರಿ, ಪ್ಲೀಸ್ ಮಾತಾಡಿ. ನೋ ಅಭಿ, ನಾನೇ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಚಿಕ್ಕಮ್ಮ, ನೀವು ಇದಕ್ಕೊಂದು ಸೊಲ್ಯೂಷನ್ ಹೇಳಲೇಬೇಕು. ನನಗಿದಕ್ಕಿಂತ ಅದೇ ಇಂಪಾರ್ಟೆಂಟ್ ಅಭಿ. ಚಿಕ್ಕಮ್ಮ, ನನಗಿಲ್ಲಿ ಪ್ರಾಬ್ಲಮಿಂದ ಹೇಗೆ ಆಚೆ ಬರೋದು ಅಂತ ಗೊತ್ತಾಗ್ತಿಲ್ಲ. ನೀವು ಇಲ್ಲಿ ಫೋಕಸ್ ಮಾಡಿ. ಎಲ್ಲನೂ ನೀವೇ ಮಾಡ್ಬೇಕಂತ ಇಲ್ವಲ್ಲ, ಅವ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ. ನೀವೇನು ತೊಂದರೆ ತಗೊಳ್ಳೋದು ಬೇಡ. ಅಲ್ಲಿ ನಿಧಿ ಇದ್ದಾಳೆ, ಅವಳೇ ತಿನ್ನಿಸ್ತಾಳೆ. ಸರಿ. ನಿಧಿ, ಅಪ್ಪನಿಗೆ ತಿಂಡಿ ತಿನ್ನಿಸ್ಬೇಕು. ಬೇಗ ರೂಮ್ಗೆ ಹೋಗು.